ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿಯವರದೇ ಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರರ ದೈವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರವೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ್ ಬಾಬಾ, ಜೈ ಕಾದ್ರಿ ಲಕ್ಷ್ಮೀ ನರಸಿಂಹ, ಜೈ ಶ್ರೀಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆರಾಮಾಗಿದ್ದೀರಾ ಸ್ನೇಹಿತರೆ? ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಶೇಷ ಏನಂದ್ರೆ, ಗುರು ಬದಲಾವಣೆ 2026 ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ, ಧನುರ್ ರಾಶಿಯವರಿಗೆ ಹೇಗಿರುತ್ತೆ ರಾಶಿಫಲ ಅನ್ನೋದ್ರ ಬಗ್ಗೆ ಮಾತಾಡ್ಕೊಟ್ಟಿದ್ವಿ. ನೀವು ಈ ಕೂಡಲೇ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಎಲ್ಲ ವಿಡಿಯೋಗಳನ್ನ ಶೇರ್ ಮಾಡಿ, ತಪ್ಪದೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣ ಬನ್ನಿ. ಅದಕ್ಕೆ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್. ಭಾಳಷ್ಟು ಜನ ಭಾರತ ದೇಶ ಪೂರ್ತಿ ನಮ್ಮ ಫಾಲೋವರ್ಸ್ ಇದ್ದಾರೆ. ಅವರೆಲ್ಲ ಗುರುಗಳೇ, ನಿಮ್ಮನ್ನು 1-to-1 ನೇರ ಭೇಟಿ ಮಾಡಬೇಕಂದ್ರೆ ಬೆಂಗಳೂರಿಗೆ ಬರಬೇಕಾಗಿದೆ. ಸೊ ಇಲ್ಲಾಂದರೆ ವಿಡಿಯೋ ಕಾಲ್, ಇಲ್ಲಾಂದರೆ ವಾಯ್ಸ್ ಕಾಲ್ ಅಂತೀರಿ. ಬೇರೆ ನಗರಗಳಲ್ಲಿ ನೀವು ಅಪಾಯಿಂಟ್ಮೆಂಟ್ಗೆ ನೇರ ಭೇಟಿಗೆ ಸಿಕ್ಕಿದ್ರೆ ಒಳ್ಳೆಯದು ಅಂತ ಕೇಳಿದರೆ ಪರಿಣಾಮವಾಗಿ ನಾವು ಬರ್ತಾ ಇದ್ದೀವಿ. ಮುಂಬೈಗೆ ಬರ್ತಾ ಇದ್ದೀವಿ, ಮಹಾರಾಷ್ಟ್ರ, ಆಮೇಲೆ ಡೆಲ್ಲಿ ಬರ್ತಾ ಇದ್ದೀವಿ ಅಪಾಯಿಂಟ್ಮೆಂಟ್ಸ್ಗೆ, ಹೈದರಾಬಾದ್ ಬರ್ತಾ ಇದ್ದೀವಿ, ವಿಜಯವಾಡ ಬರ್ತಾ ಇದ್ದೀವಿ, ಈವನ್ ಚೆನ್ನೈ ಬರ್ತಾ ಇದ್ದೀವಿ. ಬೆಂಗಳೂರಲ್ಲಿ ರೆಗ್ಯುಲರ್ ಅವೈಲಬಲ್ ಇರ್ತೀವಿ. ಟೆಂಟೇಟಿವ್ ಡೇಟ್ಸ್ ಯಾವುದು ಅಂತ ನೀವು ನೋಡಿಕೊಂಡು ಈ ಕೆಳಕಂಡ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಬುಕ್ ಮಾಡ್ಕೊಳ್ಳಿ. ನ್ಯೂಮರಾಲಜಿ, ಅಸ್ಟ್ರಾಲಜಿ, ವಾಸ್ತು ಮೂರನ್ನೂ ಕೂಡ ಬ್ಲೆಂಡ್ ಮಾಡಿ ಯುನೀಕ್ ಪ್ರಿಡಿಕ್ಷನ್ ಕೊಡ್ತೀವಿ ಭಾರತ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ. ಸೊ ಅದರಿಂದ ನೀವು ಅಸ್ಟ್ರಾಲಜಿ ಪ್ರಕಾರ ಪ್ಲಾನೆಟರಿ ಪೊಸಿಷನ್ ಹೇಗಿದೆ, ಆ ಪ್ಲಾನೆಟರಿ ಪೊಸಿಷನ್ಗೆ ತಕ್ಕನಾಗೆ ಯಾವ ರೀತಿ ಜಪ ಮಾಡಬೇಕು, ಯಾವ ಮಂತ್ರ ಜಪ ಮಾಡಬೇಕು, ಯಾವ ದೇವಸ್ಥಾನಗಳಿಗೆ, ಶ್ರೀ ಕ್ಷೇತ್ರಗಳಿಗೆ ಹೋದರೆ ಆ ಎನರ್ಜಿ ಸಿಗುತ್ತೆ, ಇದ್ರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ನ್ಯೂಮರಾಲಜಿ ಪ್ರಕಾರ ಯಾವ ಮೊಬೈಲ್ ನಂಬರ್, ವೆಹಿಕಲ್ ನಂಬರ್ ಉಪಯೋಗಿಸಿದ್ರೆ ಚೆನ್ನಾಗಿರುತ್ತೆ, ವಾಸ್ತು ಪ್ರಕಾರ ಲಕ್ಕಿ ಡೈರೆಕ್ಷನ್ಸ್ ಯಾವ್ದು ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಈವನ್ ಪರ್ಸ್ನಲ್ ಬಗ್ಗೆ ಆಗ್ಬೋದು, ಇಲ್ಲ ಬಿಸ್ನೆಸ್ ಬಗ್ಗೆ ಆಗ್ಬೋದು, ಈವನ್ ಬಿಸ್ನೆಸ್ ಕಾರ್ಡ್ ಲೇಔಟ್ ಹೇಗಿರಬೇಕು, ಕಲರ್ ಕಾಂಬಿನೇಷನ್ ಹೇಗಿರಬೇಕು, ಲೋಗೋ ಹೇಗಿರಬೇಕು ಬಿಸ್ನೆಸ್ ಕಾರ್ಡಲ್ಲಿ, ಬಿಸ್ನೆಸ್ ಬಗ್ಗೆ ಎಲ್ಲದ್ರ ಬಗ್ಗೆಯೂ ನೀವು ನನ್ನ 1-to-1 ಕನ್ಸಲ್ಟ್ ಮಾಡ್ಬೋದು. ಕೆಳಕಂಡ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಬುಕ್ ಮಾಡ್ಕೊಳ್ಳಿ. ಇದು ಬಿಟ್ಟು ಇನ್ನೂ ಕೆಲವರು ಇದ್ದಾರೆ. ಗುರುಗಳೇ, ಅಸ್ಟ್ರಾಲಜಿ ಕನ್ಸಲ್ಟೇಷನ್ ಮಾಡ್ಕೊಂಡ್ವಿ, ನ್ಯೂಮರಾಲಜಿ ಕನ್ಸಲ್ಟೇಷನ್ ಮಾಡ್ಕೊಂಡ್ವಿ, ವಾಸ್ತು ಪ್ರಕಾರ ಕನ್ಸಲ್ಟೇಷನ್ ಮಾಡ್ಕೊಂಡಿದ್ವಿ, ಈವನ್ ಟಾರೆಟ್ ರೀಡಿಂಗ್ ಕೂಡ ಮಾಡ್ಕೊಂಡಿದ್ದೀವಿ ಗುರುಗಳೇ. ಆದರೆ ನಮಗೆ ಯಾವುದು ಒಳ್ಳೆ ರಿಸಲ್ಟ್ ಸಿಕ್ಕಲಿಲ್ಲ, ಫೆಡಪ್ ಆಗಿಬಿಟ್ಟಿದ್ದೀವಿ. ಸೊ ನಮ್ಮ ಮನೆ ಬರ ಇದ್ದಂಗೆ ಆಗಲಿ ಹೋಗು ಅಂತ ಕೂತ್ಬಿಟ್ಟಿದ್ದೀವಿ. ನಿಮ್ಮಂಥವ್ರಿಗೋಸ್ಕರನೇ ಡಿಸೈನ್ ಮಾಡಿರೋದು ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನ 3 ದಿನದ ಕಾರ್ಯಾಗಾರ, 3 days ವರ್ಕ್ಶಾಪ್. ಈ ವರ್ಕ್ಶಾಪ್ ಜಾಯಿನ್ ಆದರೆ, ಈ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನ ಕಲಿತ್ರಿ ಅಂದರೆ ನಿಮ್ಮ ಲೈಫ್ 100% ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ, 2 ಮಾತಿಲ್ಲ. ಅದೇ ರೀತಿ ನಿಮ್ಮ ಫ್ಯಾಮಿಲಿ ಪ್ರೋಗ್ರೆಸ್ಸು ನೀವು ನೋಡ್ಬೋದು. ಅದರಿಂದ ಲಿಮಿಟೆಡ್ ಸೀಟ್ಸ್ ಇರುತ್ತೆ, ಒಂದು ಸೆಷನ್ಗೆ 24 ಸೀಟ್ ಅಷ್ಟೇ. ಬುಕ್ ಮಾಡ್ಕೊಳ್ಳಿ, ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನ ಕರೀರಿ, ನಿಮ್ಮ ಎಲ್ಲ ಸಮಸ್ಯೆಗಳನ್ನೂ ನೀವು ಬಗೆಹರಿಸ್ಕೊಬೋದು. ನಮ್ಮ 30 ವರ್ಷದ ಅನುಭವ ಆದಂಥ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ 4 ವಾಲ್ಯೂಮ್ ಪುಸ್ತಕಗಳನ್ನ ಬುಕ್ ಮೆಟೀರಿಯಲ್ ಆಗಿ ಈ ವರ್ಕ್ಶಾಪಲ್ಲಿ ಕೊಡ್ತಾ ಇದ್ದೀವಿ. 4 ವಾಲ್ಯೂಮ್ ಪುಸ್ತಕಗಳನ್ನ ಕೊಡ್ತಾ ಇದ್ದೀವಿ. ಇದರಲ್ಲಿ ನಾಡಿ ಅಸ್ಟ್ರಾಲಜಿ, ಆಮೇಲೆ ಸಾಲ್ಡಿಯನ್ ನ್ಯೂಮರಾಲಜಿ, ವೇದಿಕ್ ವಾಸ್ತು, ಅದ್ರ ಜೊತೆಗೆ ಪಾಮಿಸ್ಟ್ರಿ, ಈವನ್ ಟಾರೆಟ್ ಪಿಕ್ಚರ್ ಪ್ರಕಾರ ಹಾರಿಜಾಂಟಲ್ ವ್ಯಾಲ್ಯೂ ಹೇಗಿರಬೇಕು, ನೇಮ್ ನಂಬರ್ದು, ಪಿರಮಿಡ್ ನೇಮ್ ನಂಬರ್ ವ್ಯಾಲ್ಯೂ ಹೇಗಿರಬೇಕು, ಎಲ್ಲದ್ರ ಬಗ್ಗೆನೂ ಡೀಟೇಲ್ಸ್ ಇದರಲ್ಲಿ ಕೊಟ್ಟಿದ್ದೀವಿ. ಇದ್ರ ಜೊತೆಗೆ ಈ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಕಾರ್ಯಾಗಾರದಲ್ಲಿ ಕುಂಡಲಿನಿ ದೀಕ್ಷೆಯನ್ನು ಕೊಡ್ತಾ ಇದ್ದೀವಿ. ಮೂಲಾಧಾರದಲ್ಲಿರ್ತಕ್ಕಂಥ ಕುಂಡಲಿನಿ ಶಕ್ತಿಯನ್ನು ಆಜ್ಞಾ ಚಕ್ರಕ್ಕೆ, ಸಹಸ್ರಾರ ಚಕ್ರಕ್ಕೆ ಆಕ್ಟಿವೇಟ್ ಮಾಡಿ ಕೊಡ್ತಾ ಇದ್ದೀವಿ. ತುಂಬ ಒಳ್ಳೆಯದು. ನೀವು ಕುಂಡಲಿನಿ ಯೋಗ ಕಲ್ತ್ರಿ ಅಂದರೆ ಭಾಗ್ಯೋದಯ ಜೀವನದಲ್ಲಿ. ಅದ್ರ ಜೊತೆಗೆ ಭಾಳಷ್ಟು ಜನ ನಾವು ಮಿತ್ರರು ಅಂದ್ಕೊಂಡಿರ್ತೀವಿ, ಅವರೇ ಹಿತಶತ್ರುಗಳಾಗಿ ನಮ್ಮ ವಿರುದ್ಧ ವಾಮಾಚಾರ, ಬಾನಾಮತಿ ಇದೆಲ್ಲ ಮಾಡಿಸಿ ಕಟ್ಟುಗಳು ಹಾಕಿರ್ತಾರೆ. ಮುಖಾಕರ್ಷಣೆ ಬರಬಾರ್ದು ಇವರಿಗೆ, ವಾಕ್ಚಾತುರ್ಯ ಬರಬಾರ್ದು, ವ್ಯಾಪಾರದಲ್ಲಿ ಲಕ್ಷ್ಮೀ ಕಟಾಕ್ಷ ಇರಕೂಡ್ದು, ಹಣಕಾಸಿನ ಸಮಸ್ಯೆ ಬರಬೇಕು, ಆರೋಗ್ಯದ ಸಮಸ್ಯೆಗಳು ಬರಬೇಕು ಅಂತ ಕಟ್ಟು ಹಾಕಿರ್ತಾರೆ. ಆ ಕಟ್ಟುಗಳನ್ನೆಲ್ಲ ಒಡೆಯೋದು ಹೇಗೆ, ಈ ವಾಮಾಚಾರದಿಂದ ವಿಮುಕ್ತಿ ಹೊಂದೋದು ಹೇಗೆ, ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ತುಂಬ ಇಂಪಾರ್ಟೆಂಟ್, ಕಲೀಲೇಬೇಕು ನೀವು. ಸೊ ಕೆಳಕಂಡ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಸೀಟ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣ. ಧನುರ್ ರಾಶಿಯವರಿಗೆ 2026 ಗುರು ಬದಲಾವಣೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ 2/6/2026 ಮಂಗಳವಾರ ಗುರು ಬಂದು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬಂದಿದ್ದಾರೆ. ಆಲ್ಮೋಸ್ಟ್ ಒಂದು ವರ್ಷ ಇರ್ತಾರೆ. ಧನುರ್ ರಾಶಿಯವ್ರಿಗೆ ಹೇಗಿರ್ತಾರೆ? ಧನುರ್ ರಾಶಿಯವರಿಗೆ ಒಂದು 60-70% ಚೆನ್ನಾಗಿದೆ, ಒಂದು 30-40% ಸ್ವಲ್ಪ ತೊಂದರೆಗಳಾಗ್ಬೋದು.
ಆದರೂ ಇಲ್ಲಿ ಗುರು 8ನೇ ಮನೆಗೆ ಬಂದ್ಬಿಟ್ನಲ್ಲ ಗುರುಜಿ ಅಂತ ನೀವು ಅಂದ್ಕೊಂಡ್ರು ಕೂಡ 60% ಚೆನ್ನಾಗಿದೆ ಅಂತಲೇ ಹೇಳಬೇಕು. ಹೇಗೆ ಅಂದರೆ ಗುರು ಉಚ್ಚ ಸ್ಥಿತಿಯಲ್ಲಿದ್ದಾನೆ. ಗುರು ಉಚ್ಚ ಸ್ಥಿತಿಯಲ್ಲಿರೋದ್ರಿಂದ ನೀವು 60% ಚೆನ್ನಾಗಿರ್ತೀರಿ. 60% ಅನ್ನೋದು ಫಸ್ಟ್ ಕ್ಲಾಸೇ. ಅದು 40% ಸ್ವಲ್ಪ ತೊಂದರೆಗಳಿದೆ, ಅದು ಆಮೇಲೆ ಹೇಳ್ತೀನಿ. ಆಮೇಲೆ 4ನೇ ಮನೇಲಿ ಶನಿ. 4ನೇ ಮನೇಲಿ ಶನಿ ಅಂದಿದ ತಕ್ಷಣ ಅರ್ಧಾಷ್ಟಮ. 8ನೇ ಮನೇಲಿ ಗುರು ಅಂದಿದ ತಕ್ಷಣ ಅಷ್ಟಮ ಗುರು. ಅದರಿಂದ ಸ್ವಲ್ಪ ಭಯ ಪಡ್ಬೋದು. ಆಮೇಲೆ ರಾಶಿಯಾಧಿಪತಿ ಸುಖಸ್ಥಾನಾಧಿಪತಿ ಬಂದು 8ನೇ ಮನೇಲಿರೋದ್ರಿಂದ 8ನೇ ಅಧಿಪತಿ ಚಂದ್ರ ಬಂದು ರಾಶಿಲಿರೋದ್ರಿಂದ ಇದು ಪರಿವರ್ತನೆ ಯೋಗ ಆದರೂ ಕೂಡ 60% ನಿಮ್ಗೆ ತೊಂದರೆ ಕೊಡಲ್ಲ. ಓಕೆ, ಚೆನ್ನಾಗೇ ಇಟ್ಟಿರುತ್ತೆ. ಒಂದು 40% ಕೆಲವು ತೊಂದರೆಗಳು ಬರ್ಬೋದು. ಏನು ಅನ್ನೋದನ್ನು ಮಾತಾಡೋಣ. ಈ 60% ಒಳ್ಳೇದಕ್ಕೆ ಕಾರಣ ಏನು ಅಂದರೆ, ಧನುರ್ರಾಶಿಗೆ ಪೂರ್ವ ಪುಣ್ಯಾಧಿಪತಿ ಅಂತ ಹೇಳ್ತಕ್ಕಂಥ ಮಂಗಳ ಗ್ರಹ ಪೂರ್ವ ಪುಣ್ಯ ಸ್ಥಾನದಲ್ಲಿ 5ನೇ ಮನೇಲಿ ಸ್ವಂತ ಮನೇಲಿರೋದು ಒಳ್ಳೇದು. ಅದರಿಂದ ಪೂರ್ವ ಪುಣ್ಯ ಇದೆ, ತುಂಬ ಮುಖ್ಯ. ನಾವು ಇವತ್ತು ಏನೇ ಬಾಳಿ ಬದುಕ್ತಿದ್ದೀವಿ ಅಂದರೆ ಅದಕ್ಕೆಲ್ಲ ನಾವು ಹಿಂದಿನ ಜನ್ಮಗಳಲ್ಲಿ, ಹಿಂದಿನ ಕಾಲಗಳಲ್ಲಿ, ಹಿಂದಿನ ವಿಷಯಗಳಲ್ಲೆಲ್ಲ ಸಂಚಿತ ಕರ್ಮ ಅಂತ ಹೇಳ್ತಾರೆ. ಅದು ಚೆನ್ನಾಗಿತ್ತು ಅಂದರೆ ಪ್ರಾರಬ್ಧ ಕರ್ಮ ಕೂಡ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಕಷ್ಟ. ಅದ್ರ ಮೂಲಕನೇ ಚೆನ್ನಾಗಿರುತ್ತೆ. ನಾವು ಹೇಳ್ತೀವಲ್ಲ, ಯಾವುದೋ ಜನರಲ್ಲಿ ಪುಣ್ಯ ಮಾಡಿದೆ ಅಂತ ಕಾಣುತ್ತೆ, ಇವತ್ತು ಈ ಕೆಲಸ ನಾನು ನಡೀತು ಅಂತ. ಪೂರ್ವ ಪುಣ್ಯಾಧಿಪತಿ ಪೂರ್ವ ಪುಣ್ಯ ಸ್ಥಾನದಲ್ಲಿದ್ದಾನೆ. ಆಮೇಲೆ 7 ಮತ್ತು 10ನೇ ಅಧಿಪತಿ ಬುಧ ಕಳತ್ರ ಸ್ಥಾನಾಧಿಪತಿ ಅಂತಾನೆ. ಅದೇ ರೀತಿ ಕರ್ಮಸ್ಥಾನಾಧಿಪತಿ, ಕೆಲಸಕ್ಕಿರ್ತಕ್ಕಂಥ ಗ್ರಹ ಬುಧ ಸ್ವಂತ ಮನೆಯಲ್ಲಿದ್ದಾನೆ. ಯಾರ ಜೊತೆ ಇದ್ದಾನೆ? ಲಾಭಸ್ಥಾನಾಧಿಪತಿ ಶುಕ್ರನ ಜೊತೆ ಇದ್ದಾನೆ. ಬುಧ ಶುಕ್ರ ಸೇರಿದ್ರೆ ಲಕ್ಷ್ಮೀನಾರಾಯಣ. ಈ 2 ಪಾಯಿಂಟ್ ಇಟ್ಟೆ ಹೇಳ್ಬಿಡ್ಬೋದು. ಒಂದು 60ರಿಂದ 70% ಧನುಸ್ ರಾಶಿಯವರು ಚೆನ್ನಾಗಿರ್ತಾರೆ. ಒಂದು 30ರಿಂದ 40% ತೊಂದರೆ ಆಗೋದಕ್ಕೆ ಚಾನ್ಸಸ್ ಏನು? 3ನೇ ಮನೇಲಿ ರಾಹು, ಪ್ರಯತ್ನ ಸ್ಥಾನದಲ್ಲಿ ರಾಹು, ಸಹೋದರ ಸ್ಥಾನದಲ್ಲಿ ರಾಹು, ಧೈರ್ಯ ಸ್ಥಾನದಲ್ಲಿ ರಾಹು. ಸೊ ರಾಹು ಒಂದೊಮ್ಮೆ ಧೈರ್ಯನೂ ಕೊಡ್ಬೋದು, ಬಟ್ ಬೇರೆ ರೀತಿಯೂ ಕೊಟ್ಬಿಟ್ಟು ಮುಂಡು ಧೈರ್ಯ ಅಂತ ಕೊಟ್ಬಿಟ್ರೆ ಕಷ್ಟ ಅಲ್ವಾ? ಅದರಿಂದ ಸ್ವಲ್ಪ ತೊಂದರೆಗಳಾಗ್ಬೋದು. 9ನೇ ಮನೇಲಿ ಕೇತು, ಭಾಗ್ಯಸ್ಥಾನದಲ್ಲಿ ಕೇತು, ಅದು ಕೂಡ ಸ್ವಲ್ಪ ತೊಂದರೆಗಳು ಕೊಡಬಹುದು. ಆಮೇಲೆ 4ನೇ ಮನೇಲಿ ಶನಿ, ಆಮೇಲೆ ಭಾಗ್ಯಸ್ಥಾನಾಧಿಪತಿ 6ನೇ ಮನೇಲಿ ಸೂರ್ಯ ಇರೋದು, ಇದೊಂದು ಸ್ವಲ್ಪ ತೊಂದರೆಗಳು ಕೊಡ್ಬೋದು. ಇದು ಪ್ಲಸ್ ಪಾಯಿಂಟ್ಸ್ ಏನು ಅಂತ ನೋಡೋಣ. ಹಣಕಾಸಿನ ಸಮಸ್ಯೆಗಳು ಖಂಡಿತವಾಗ್ಲೂ ಬರಲ್ಲ. ಯಾಕೆಂದರೆ ಬುಧ ಶುಕ್ರ ಸೇರಿ 7ನೇ ಮನೇಲಿರೋದು ಕರ್ಮಸ್ಥಾನಾಧಿಪತಿ ಲಾಭಾಧಿಪತಿ ಎರಡೂ ಕೂಡ ಒಟ್ಟಿಗೆ ಇರೋದ್ರಿಂದ ಹಣಕಾಸಿನಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ. ಮನಿ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ, ಖುಷಿಯಾಗಿರ್ಬೋದು. ಫಸ್ಟ್ ಕ್ಯಾಟಗರಿ ಎಜುಕೇಷನ್ ನೋಡೋಣ. 4ನೇ ಮನೆ ಅಧಿಪತಿ ರಾಶಿ ಅಧಿಪತಿ ಗುರುನೇ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಬೇಸಿಕ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಯಾವುದು ತೊಂದರೆ ಬರಲ್ಲ. ಅಪ್ ಟು PUC ವರೆಗೂ ಓದ್ತಿರ್ತಕ್ಕಂಥ ಮಕ್ಳಿಗೆ ತೊಂದರೆ ಇಲ್ಲ. ಅವ್ರು ಅಂದ್ಕೊಂಡಿದ್ದ ಎಲ್ಲ ರೀತಿ ಒಳ್ಳೆಯದು ನಡೀತಾ ಇರುತ್ತೆ. ಈ PUC ಮೇಲಿಂದ ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಿರ್ತಕ್ಕಂಥವ್ರಿಗೆ ಮಾತ್ರ ಸ್ವಲ್ಪ ತೊಂದರೆಗಳು ಬರ್ಬೋದು. ಪ್ರೀತಿ, ಪ್ರೇಮ, ಇನ್ಫ್ಯಾಕ್ಚುಯೇಷನು, ಲವ್, ಅಫೇರು, ಬ್ಯಾಡ್ ಕಂಪನಿ, ಬ್ಯಾಡ್ ಹ್ಯಾಬಿಟ್ಸು, ಇದೆಲ್ಲ ಕಲ್ತ್ಬಿಟ್ಟು ನನಗೂ ಇದಕ್ಕೂ ಸಂಬಂಧನೇ ಇರಲಿಲ್ಲ, ನಾನು ಇದೆಲ್ಲ ಕಲ್ತಿದ್ದೀನಲ್ಲ ಅಂತ ನಿಮಗೆ ನೀವೇ ಸ್ಟೂಡೆಂಟ್ಸ್ ಆಗಿರತಕ್ಕಂಥವ್ರು ಪ್ರಶ್ನೆ ಹಾಕ್ಕೋಬೇಕು. ಇಲ್ಲಾಂದರೆ ಅದು ಪೇರೆಂಟ್ಸ್ಗೆ, ಕಾಲೇಜ್ ಕಡೆಯವರಿಂದ ತಿಳಿಸಿ, ಇಲ್ಲ ನಿಮ್ಗೆ ಅಕ್ಕಪಕ್ಕದವರು ಫ್ರೆಂಡ್ಸಿಂದ ತಿಳಿದು. ಸೊ ಪೇರೆಂಟ್ಸ್ಗೂ ತೊಂದರೆ, ನಿಮಗೂ ಇರಿಸುಮುರುಸು ಆಗ್ತಕ್ಕಂಥದ್ದಿರೋದ್ರಿಂದ ಹೈಯರ್ ಎಜುಕೇಷನ್ ಮಾಡ್ತಿರ್ತಕ್ಕಂಥವ್ರ ಬಗ್ಗೆ ಪೇರೆಂಟ್ಸು ಸ್ವಲ್ಪ ಹುಷಾರಾಗಿ ಮಾನಿಟ್ರಿಂಗ್ ಮಾಡಬೇಕು. ಬೆಳಗ್ಗೆ ಕಾಲೇಜ್ಗೆ ಹೋಗ್ತಾರೆ, ಸಂಜೆ ಬರ್ತಾರೆ ಅನ್ನೋರ್ನೂ ಮಾನಿಟ್ರ್ ಮಾಡಿ. ಅದು ಬಿಟ್ಟು ಬೇರೆ ಡಿಸ್ಟಿಕಲ್ಲಿ ಮಗ ಓದ್ತಿದ್ದಾನೆ, ಒಂದು 15 ದಿನಕ್ಕೋ ತಿಂಗಳಿಗೊಂದು ಸತಿ ಬರ್ತಾನೆ. ಆಮೇಲೆ ಬೇರೆ ಸ್ಟೇಟಲ್ಲಿ ಓದ್ತಾ ಇದ್ದಾನೆ, ಅವ್ನು 3 ತಿಂಗಳಿಗೋ 6 ತಿಂಗಳಿಗೋ ಬರ್ತಾನೆ. ಬೇರೆ ಕಂಟ್ರಿಯಲ್ಲಿ ಓದ್ತಿದ್ದಾನೆ, ಅವ್ನು 6 ತಿಂಗಳಿಗೋ ವರ್ಷಕ್ಕೋ ಬರ್ತಾನೆ. ಈ ಥರದೆಲ್ಲ ಇರ್ತಕ್ಕಂಥವ್ರ ಬಗ್ಗೆ ತುಂಬ ಮಾನಿಟರ್ ಮಾಡಬೇಕು. ಇಲ್ಲಾಂದರೆ ಬ್ಯಾಡ್ ಕಂಪನಿ ಇದರೆಲ್ಲ ತಿಸ್ಕಾಕೊಂಡು ಸ್ವಲ್ಪ ತೊಂದರೆಗಳಿಗೆ ಒಳಗಾಗ್ಬೋದು. ಅದು ನಿಮಗೆ ಮನಸ್ಸಿಗೆ ತೊಂದರೆ ಕೊಡ್ಬೋದು. 2ನೇ ಕ್ಯಾಟಗರಿ ಬಿಸ್ನೆಸ್ಸು, ಆಮೇಲೆ ಪ್ರೈವೇಟ್ ಸೆಕ್ಟರ್ ಕೆಲಸ, ಗೌರ್ಮೆಂಟ್ ಸೆಕ್ಟರ್ ಕೆಲಸ. ಬಿಸ್ನೆಸ್ಸಲ್ಲಿರೋರಿಗೆ ಭಾರಿ ಒಳ್ಳೆಯದಾಗುತ್ತೆ. ಬೈಯಿಂಗ್, ಸೆಲ್ಲಿಂಗ್, ಪ್ರಾಪರ್ಟಿ, ಓಕೆ, ಹಣಕಾಸು. ಸೊ ಫ್ರಮ್ ತರಕಾರಿ ಮಾರೋರಿಂದ ಹಿಡಿದು ಬಂಗಾರ ಮಾರೋರ್ವರೆಗೂ ಎಲ್ಲ ರೀತಿ ಮಾರಾಟಗಾರರಿಗೂ ಒಳ್ಳೆ ಲಾಭ ಬರೋ ಯೋಗ ಇದೆ. ಪ್ರಾಫಿಟ್ ಮಾಡ್ತೀರಾ, ಹಣಕಾಸಿನ ಸಮಸ್ಯೆ ಯಾವುದು ಬರಲ್ಲ, ಚೆನ್ನಾಗಿರ್ತೀರಿ. ಮನೆ ಕಟ್ಬೋದು, ಸೈಟ್ ತೊಗೋಬೋದು, ಮನೆ ಕಟ್ಬೋದು, ಫ್ಲ್ಯಾಟ್ ತೊಗೋಬೋದು, ವಿಲ್ಲಾಸ್ ತೊಗೋಬೋದು, ಬಿಸ್ನೆಸ್ ಕಾಂಪ್ಲೆಕ್ಸಸ್ ಖರೀದಿ ಮಾಡ್ಬೋದು, ಅಗ್ರಿಕಲ್ಚರ್ ಲ್ಯಾಂಡ್ಸ್ ಖರೀದಿ ಮಾಡ್ಬೋದು. ಒಳ್ಳೇದಾಗ್ತಕ್ಕಂಥ ಚಾನ್ಸಸ್ಸು ಭಾರಿ ಚೆನ್ನಾಗಿದೆ. ಆಲ್ ಆಸ್ಪೆಕ್ಟ್ಸ್ ಆಫ್ ಬಿಸ್ನೆಸ್ ಲೈನ್, ಅದು ಆ್ಯಕ್ಟಿಂಗ್ ಆಗ್ಬೋದು, ಪ್ರೊಡಕ್ಷನ್ ಆಗ್ಬೋದು, ಸೀರಿಯಲ್ ಆಗ್ಬೋದು, ಸೊ ಕ್ಯಾಮ್ರಾ ಆಗ್ಬೋದು, ಇವೆಲ್ಲದರಲ್ಲಿ ಕೂಡ ಒಳ್ಳೆಯ ಹೆಸರು ಮಾಡ್ತಕ್ಕಂಥ ಯೋಗ ಇದೆ. ಹಣಕಾಸಿನ ಫ್ಲೋ ತುಂಬ ಚೆನ್ನಾಗಿರುತ್ತೆ. ಪ್ರೈವೇಟ್ ಸೆಕ್ಟ್ರಲ್ಲಿ ಕೆಲಸ ಮಾಡೋರಿಗೆ 10ನೇ ಅಧಿಪತಿ ಬುಧ ಸ್ವಂತ ಮನೇಲಿದ್ದಾನಲ್ಲ, ಅದನ್ನ ಪ್ರೈವೇಟ್ ಸೆಕ್ಟ್ರಲ್ಲಿ ಕೆಲಸ ಮಾಡೋರ್ಗು ಒಳ್ಳೊಳ್ಳೆ ಟೀಮ್ ಸಿಗ್ಬೋದು. ಮ್ಯಾನೇಜರು, ಜನರಲ್ ಮ್ಯಾನೇಜರು, ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು, CEO, ಒಳ್ಳೊಳ್ಳೆ ಪ್ರಮೋಷನ್ಸ್ ಆಗ್ಬೋದು. ಸ್ಥಳ ಬದಲಾವಣೆ ಆಗೋ ಚಾನ್ಸಸ್ ಇರುತ್ತೆ. ನೀವು ಅಂದ್ಕೊಂಡಾಗೆ ಬೇರೆ ಡಿಸ್ಟಿಕ್, ಬೇರೆ ಸ್ಟೇಟ್, ಬೇರೆ ಕಂಟ್ರಿಗೂ ಕೂಡ ಹೋಗಿ ಕೆಲಸ ಮಾಡ್ಬೋದು. ಗೌರ್ಮೆಂಟ್ ಸೆಕ್ಟ್ರಲ್ದವ್ರಿಗೆ ಸ್ವಲ್ಪ ತೊಂದರೆನೇ, ಯಾಕಂದರೆ 9ನೇ ಮನೇಲಿ ಕೇತು. 9ನೇ ಮನೆ ಅನ್ನೋದಕ್ಕಿಂತಲೂ ಸಿಂಹ ರಾಶಿಯಲ್ಲಿ ಕೇತು.
ಸಿಂಹರಾಶಿಯಲ್ಲಿ ಕೇತು ಗೌರ್ಮೆಂಟ್ ಸೆಕ್ಟರ್ಸು, ಫ್ರಮ್ ಕಾನ್ಸ್ಟೇಬಲ್ ಟು ಕಮಿಷನರ್, ಫ್ರಮ್ ಕಾರ್ಪೊರೇಟರ್ ಟು ಮಿನಿಸ್ಟರ್. ಏನಾದರೂ ಪ್ಯಾರಾಮೀಟರ್ ಬಿಟ್ಟು ಕೆಲಸ ಮಾಡಿದ್ರೆ ನೋಟಿಸ್, ಎನ್ಕ್ವೈರಿ, ಸಸ್ಪೆನ್ಷನ್ಸ್, ಈವನ್ ಪನಿಷ್ಮೆಂಟ್ ಕೂಡ ಆಗ್ಬೋದು. ಅದರಿಂದ ಸ್ವಲ್ಪ ಹುಷಾರಾಗಿರಿ. ಇನ್ನು ನೆಕ್ಸ್ಟ್ ಮ್ಯಾರೇಜ್ಗೆ 7ನೇ ಅಧಿಪತಿ 7ನೇ ಮನೇಲೇ ಇದ್ದಾನೆ. ಅದರಿಂದ ಒಳ್ಳೆ ಸಂಬಂಧ ಸಿಗ್ಬೋದು. ಇನ್ನು ಮದುವೆಗೆ ಟ್ರೈ ಮಾಡಿ. ಮಕ್ಕಳಿಗೋಸ್ಕರ ಯೋಚನೆ ಮಾಡೋರು, ಪೂರ್ವ ಪುಣ್ಯಾಧಿಪತಿ ಅಂದ್ರೆ 5ನೇ ಅಧಿಪತಿ. 5ನೇ ಸ್ಥಾನನೇ ಪುತ್ರ ಸ್ಥಾನ ಅಂತ ಕರಿತೀವಿ. ಅದರಿಂದ ಖಂಡಿತವಾಗ್ಲೂ ಸಂತಾನ ಆಗ್ತಕ್ಕಂಥ ಚಾನ್ಸಸ್ ಉಂಟು. ಕೆಲವರು ಗುರುಗಳೇ ನಾವು IVFಗೆ ಈ ಥರದಕ್ಕೆಲ್ಲ ಹೋಗ್ಬೇಕು ಅಂತಿದ್ವಿ, ಖರ್ಚಾಗ್ತಾ ಇದೆ, ಆಲ್ರೆಡಿ ಒಂದು ಸತಿ ಫೇಲ್ ಆಗಿದೆ, ಆದರೂ ಕೂಡ ಈ ಸತಿ ಟ್ರೈ ಮಾಡಿ ಆಗತ್ತೆ. ಸೊ ಆಲ್ಮೋಸ್ಟ್ 8ನೇ ಮನೇಲಿ ಗುರು ಇದ್ರು ಉಚ್ಚ ಸ್ಥಾನದಲ್ಲಿರೋದ್ರಿಂದ ಪುತ್ರ ಸ್ಥಾನಾಧಿಪತಿ ಅಂತ, ಪುತ್ರ ಕಾರಕ ಅಂತ ಕರೆಯೋದೇ ಗುರುವನ್ನು. ಅದರಿಂದ ಆಗುತ್ತೆ. ಇನ್ನು ನೆಕ್ಸ್ಟ್ ಏನು, ಫಿನಾನ್ಸ್ ರೀತಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟೆ. ಸೊ ಎಲ್ಲ ರೀತಿ ಓಕೆ. ಇನ್ನು ನೆಗೆಟಿವ್ ಏನಾದ್ರು ಇರ್ಬೋದಾ ಗುರುಗಳೇ? ಇರಲೇಬೇಕಲ್ವಾ. ಸೊ 3ನೇ ಮನೆಯಲ್ಲಿ ಕೇತು ಅಂದೆ, ಪ್ರಯತ್ನ ಸ್ಥಾನದಲ್ಲಿ ಕೇತು, ಅದು ಸಹೋದರ ಸ್ಥಾನ ಅಂತ ತಗೋಬೋದು. ಅದರಿಂದ ಅಣ್ಣ ತಮ್ಮಂದಿರ ನಡುವೆ ಬಹಳಷ್ಟು ಭಿನ್ನಾಭಿಪ್ರಾಯಗಳು ಬರ್ಬೋದು. ಫ್ಯಾಮಿಲಿ ಬಿಸ್ನೆಸ್ ಅಂತ ಏನಾದರೂ ಇತ್ತು ಅಂದರೆ ಅದ್ರಲ್ಲಿ ಅಣ್ಣ ತಮ್ಮಂದಿರು ಇರ್ತಾರೆ, ತಂದೆ ಇರ್ತಾರೆ, ತಾಯಿ ಇರ್ತಾರೆ. ತಂದೆ ಪರವಾಗಿ ಕೂಡ ನಿಮಗೆ ತೊಂದರೆ ಆಗ್ಬೋದು. ಸೊ ತಂದೆಯ ನಡುವೆ ಅಣ್ಣ ತಮ್ಮಂದಿರ ನಡುವೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿ ಫ್ಯಾಮಿಲಿ ಬಿಸ್ನೆಸ್ಸಲ್ಲೇ ಬೇರೆ ಬೇರೆ ಆಗ್ಬಿಡೋಣ ಅನ್ನೋ ರೀತಿ 10-20 ವರ್ಷ 30 ವರ್ಷದಿಂದ ಸ್ಥಾಪನೆ ಮಾಡಿರ್ತಕ್ಕಂಥ ಕನ್ಸರ್ನು ಕೂಡ ಚೇಂಜ್ ಆಗಿಬಿಡ್ಬೇಕು ಅನ್ನೋ ರೀತಿ, ಪಾಲುಗಾರಿಕೆ ಮಾಡ್ಕೊಂಡ್ಬಿಡ್ಬೇಕು ಅನ್ನೋ ರೀತಿ ಬರ್ಬೋದು. ಅದರಿಂದ ಸ್ವಲ್ಪ ಹುಷಾರಾಗಿರಿ. ಅದೇ ರೀತಿ ಅಣ್ಣ ತಮ್ಮಂದರಿಗೆ ಈ ಪ್ರಾಬ್ಲಮಿಂದ ಅವರಿಗೆ ಮೇಜರ್ ಹೆಲ್ತ್ ಇಶ್ಯೂಸು, ಮೇಜರ್ ಆಕ್ಸಿಡೆಂಟ್ಸು, ಸರ್ಜರೀಸು ಅಣ್ಣ ತಮ್ಮಂದರ ಮನೆಗೆ ಬರ್ಬೋದು. ತಂದೆಗೆ ಏಜ್ ಆಗಿರ್ತಕ್ಕಂಥ ತಂದೆನ ಸ್ವಲ್ಪ ನೋಡ್ಕೋಬೇಕು. ಒಂದು 55-60 ಈ ಥರ ಏಜ್ ಗ್ರೂಪಲ್ಲಿ, ಸೀನಿಯರ್ ಸಿಟಿಸನ್ ಏಜ್ ಗ್ರೂಪಲ್ಲಿ ಇದ್ದರೆ ಅವ್ರಿಗೆ ಆಯುಷ್ಗಳಿಗೆ ಗಂಡಾಂತರ ಬರ್ಬೋದು. ಭಾಗ್ಯಸ್ಥಾನ ಅನ್ನೋದು ತಂದೆಯ ಸ್ಥಾನ, ಅಲ್ಲಿ ಕೇತು ಇರೋದ್ರಿಂದ ಈ ತೊಂದರೆ ಬರೋ ಚಾನ್ಸಸ್ ಉಂಟು. ತುಂಬ ಕೇರ್ಫುಲ್ ಆಗಿರಿ. ಸೊ ತಂದೆಯವರ ಶುಶ್ರೂಷೆ ಮಾಡೋದು ಅವಶ್ಯಕತೆ, ಇಲ್ಲಾಂದರೆ ಆಯುಷ್ಗೆ ಗಂಡಗಳು ಬರಬಹುದು. ಅದು ಬಿಟ್ಟು ರಾಶಿಯಾಧಿಪತಿ ಬಂದು 8ನೇ ಮನೆಯಲ್ಲಿ ಇರ್ತಕ್ಕಂಥದ್ದು, ಉಚ್ಚ ಸ್ಥಾನದಲ್ಲಿ ಇರತಕ್ಕಂಥದ್ದು, ಆಮೇಲೆ ಭಾಗ್ಯಸ್ಥಾನಾಧಿಪತಿ 6ನೇ ಮನೆಗೆ ಹೋಗಿರೋದ್ರಿಂದ ಮೇಜರ್ ಹೆಲ್ತ್ ಇಶ್ಯೂಸ್ ನಿಮಗೆ ಬರ್ಬೋದು. ನಾರ್ಮಲಿ ಧನುರ್ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಅಷ್ಟೇ ಅಡ್ವೆಂಚರಸ್ ಆಗಿರ್ತಾರೆ. ಸೊ 4x4 ಟ್ರ್ಯಾಕಿಂಗ್, 4x4 ಡ್ರೈವಿಂಗು, ಆಮೇಲೆ ಟ್ರ್ಯಾಕಿಂಗ್ ಹೋಗೋದು, ಟ್ರಕ್ಕಿಂಗ್ ಹೋಗೋದು, ಇವೆಲ್ಲ ಇರುತ್ತೆ. ಈ ಥರ ಅಡ್ವೆಂಚರಸ್ ಏನಾದರೂ ನಿಮ್ಮದು ಟ್ರಿಪ್ಗಳಿತ್ತು ಅಂದರೆ, ಒಂದು 10 ಟ್ರಿಪ್ ಇದೆ ಅಂದರೆ ಅದನ್ನು 3 ಮಾಡ್ಕೊಳ್ಳಿ, ಒಂದು 7 ಪೋಸ್ಟ್ಪೋನ್ ಮಾಡ್ಕೊಂಬಿಡಿ. ಈ ವರ್ಷ ಆ ಥರ ಏನಾದರೂ ನೀವು ಅಡ್ವೆಂಚರಸ್ ಆಗಿ ಮಾಡೋಕ್ಕೆ ಹೋದ್ರಿ ಅಂದರೆ ಏನಾದರೂ ತೊಂದರೆಗಳಾಗಿ ನಿಮ್ಮ ಆಯುಷ್ಯಕ್ಕೆ, ನಿಮ್ಮ ಆರೋಗ್ಯಕ್ಕೆ ಗಂಡಾಂತರ, ಯಮನ್ನ ನೋಡಿ ವಾಪಸ್ ಬರಬೇಕು ಅಂತೀವಲ್ಲ, ಆ ಥರದ್ದು ಬರ್ಬೋದು. ಹೆಲ್ತ್ ರಿಲೇಟೆಡ್ ಸಿಮ್ಟಮ್ಸ್ ಅದು ಏನಿದ್ರೂ ಸರಿನೇ, ಹಾರ್ಟ್ ರಿಲೇಟೆಡ್ ಆಗ್ಬೋದು, ಓಕೆ, ಇದ್ರ ಬ್ಲಡ್ ಶುಗರು, ಆಮೇಲೆ ಬ್ಲಡ್ ಪ್ರೆಷರ್ ಆಗ್ಬೋದು. ಇವೆಲ್ಲವನ್ನು ತುಂಬ ಚೆನ್ನಾಗಿ ಚೆಕ್ ಮಾಡ್ಕೊಳ್ಳಿ. ಎಕ್ಸಸೈಸ್ ಮಾಡೋರಾಗಿದ್ದರೆ ಖಂಡಿತವಾಗ್ಲೂ ಇನ್ನೊಂದು ಸ್ವಲ್ಪ ಒಂದು ಪೊಸಿಷನ್, ಇವಾಗ ನಾನು ನಾರ್ಮಲಿ ಒಂದು ½ hour ವಾಕ್ ಮಾಡ್ತೀನಿ, ಒಂದು 45 ಮಿನಿಟ್ಸ್ಗೆ ಇನ್ನೊಂದು 15 ನಿಮಿಷ ಹೆಚ್ಚಿಸಿ, ಒಂದು 10 ನಿಮಿಷ ಮೆಡಿಟೇಷನ್ ಮಾಡ್ತೀನಿ, ಒಂದು 10 ನಿಮಿಷ ಸ್ಟ್ರೆಚ್ ಮಾಡ್ತೀನಿ, ಅದೊಂದು 20 ನಿಮಿಷ ಮಾಡಿಸಿ. ಗುಡಿ ಗೋಪುರಗಳಿಗೆ ಸಾಧಾರಣವಾಗಿ ಹೋಗೋದು ಸ್ವಲ್ಪ ವಾರಕ್ಕೊಂದು ಸತಿನೋ 15 ದಿನಕ್ಕೆ ಒಂದು ಸತಿ ಅಂದರೆ ಒಂದು ಸ್ವಲ್ಪ ಹೆಚ್ಚಿಸ್ಕೊಳ್ಳಿ. ನಿಮಗೆ ಇಷ್ಟವಾದಂಥ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಕುಳಿತು ಧ್ಯಾನ ಮಾಡಿ ಬನ್ನಿ, ಪ್ರಾರ್ಥನೆ ಮಾಡಿ ಬನ್ನಿ. ನಿಮಗೆ ಗೊತ್ತಿರತಕ್ಕಂಥ ಪೂಜೆಗೆ, ಅಲಂಕಾರಕ್ಕೆ, ಅಭಿಷೇಕಕ್ಕೆ ಕೊಡಿ, ನೈವೇದ್ಯ ಮಾಡಿ ಪ್ರಸಾದನ ಹಂಚಿ ಬನ್ನಿ, ಭಾರಿ ಒಳ್ಳೆಯದಾಗತ್ತೆ. ಅದು ಮಾಡಿದಾಗ ಈ ಪ್ರಾಬ್ಲಮಿಂದ ಈಚೆ ಬರ್ಬೋದು. ಅದನ್ನೆಲ್ಲ ನೀವು ರೂಢಿಸ್ಕೊಂಬಿಡಿ. ಧನುರಾಶಿಯವರು ಕಾಮನ್ ಆಗಿ ಸ್ವಲ್ಪ ರಿಲಿಜಿಯಸ್ ಆಗಿ ಇರ್ತಾರೆ. ಲೆಫ್ಟಿಸ್ಟ್ ಐಡಿಯಾಸ್ಗಳು ಸ್ವಲ್ಪ ಕಮ್ಮಿನೇ, ಎಲ್ಲ ರೈಟ್ ಐಡಿಯಾಗಳೇ. ಅದರಿಂದ ಸ್ವಲ್ಪ ನೀವು ಲೆಫ್ಟಿಸ್ಟ್ ಇದ್ರೂ ಕೂಡ ಸ್ವಲ್ಪ ಈ ಥರ ಧ್ಯಾನ, ಯೋಗ, ಫಿಸಿಕಲ್ ಎಕ್ಸಸೈಸ್ ಕಡೆಗೆ ಗಮನ ಕೊಡಿ. ಇದೆಲ್ಲದರಿಂದ ಪ್ರಾಬ್ಲಮಿಂದ ಈಚೆ ಬರೋದಕ್ಕೆ ಏನು ಮಾಡಬೇಕು ಗುರುಗಳೇ? ಟೆಂಪಲ್ ಸಿಟಿ ಕುಂಭಕೋಣ, ನವಗ್ರಹಗಳ ದೇವಸ್ಥಾನ, ನವಗ್ರಹಗಳ ದರ್ಶನ ಮಾಡಿ ವರ್ಷಕ್ಕೆ ಒಂದು 2-3 ಬಾರಿ ಆದರೂ ಹೋಗಿ ಬನ್ನಿ, ಭಾರಿ ಒಳ್ಳೆಯದಾಗುತ್ತೆ. 2 ದಿನ ನೀವು ಕವರ್ ಮಾಡಿಬಿಡ್ಬೋದು ನವಗ್ರಹಗಳನ್ನ. ಎಲ್ಲ ದೇವಸ್ಥಾನದಲ್ಲಿ ಅರ್ಚನೆ, ಪೂಜೆ ಮಾಡಿಸಿ ಒಂದು 10 ನಿಮಿಷ ಧ್ಯಾನ ಮಾಡಿ ಬನ್ನಿ. ಆದರೆ ನಿಮಗೆ ತುಂಬ ತೊಂದರೆ ಅಂತ ಇವಾಗ ಕೊಡ್ತಿರ್ತಕ್ಕಂಥ ಗ್ರಹಗಳು ಅಂತ ನಾವು ನೋಡುವಾಗ, ಗುರು ದೇವಸ್ಥಾನ 8ನೇ ಮನೆಯಿಂದಲ್ಲ, ಗುರು, ಆಮೇಲೆ ಶನಿ ದೇವಸ್ಥಾನ, ರಾಹು ಕೇತು, ಆಮೇಲೆ ರಾಹು ಕೇತು ಅಷ್ಟೇ, ಚಂದ್ರನ ಬಿಡಿ, ಏನು ತೊಂದರೆ ಇಲ್ಲ. ಸೊ ರಾಹು ಕೇತು, ಶನಿ ಮತ್ತು ಗುರು, ಈ 4 ದೇವಸ್ಥಾನಗಳಲ್ಲಿ ಮಾತ್ರ ಅಭಿಷೇಕಕ್ಕೆ ಕೊಟ್ಟು ಒಂದು 1 hour ಆದರೂ ಅಲ್ಲಿ ಧ್ಯಾನ, ಅಭಿಷೇಕ ಕೊಟ್ಟರೆ ಆಟೋಮೆಟಿಕ್ 1 hour ನೀವು ಆ ದೇವಸ್ಥಾನದಲ್ಲಿ ಉಳ್ಕೊಳ್ಬೇಕಾಗಿ ಬರುತ್ತೆ. ಒಂದು ಪಾಸಿಟಿವ್ ಎನರ್ಜಿ ತೊಗೋಬೋದು. ಇನ್ ಕೇಸ್ ಆಗಲಿಲ್ಲ ಅಭಿಷೇಕಕ್ಕೆ ಅಂದರೆ ಅಲ್ಲಿರ್ತಕ್ಕಂಥ ಪುರೋಹಿತರಿಗೆ ಇದನ್ನು ಕೊಟ್ಟುಬಿಟ್ಟು ನಿಮ್ಮ ಹೆಸರು, ನಕ್ಷತ್ರ ಎಲ್ಲ ಕೊಟ್ಟು ಅಭಿಷೇಕದ ಪ್ರಸಾದ ಮನೆಗೆ ತರಿಸ್ಕೊಂಡು ಅದನ್ನು ಉಪಯೋಗಿಸಿ, ಒಳ್ಳೆಯದಾಗುತ್ತೆ. ಇದು ಬಿಟ್ಟು ರಾಹು ಕೇತು, ಶನಿ ಗುರು ಬೀಜಾಕ್ಷರ ಮಂತ್ರ ಅಂತ ಸರ್ಚ್ ಮಾಡಿ, ಗೂಗಲಲ್ಲಿ ಸಿಗುತ್ತೆ. ಆ ಮಂತ್ರನ ಮಿನಿಮಮ್ 108 ಸಾರಿ ಜಪ ಮಾಡಿ, ನೀವೇನು ಅನುಷ್ಠಾನ ಮಾಡ್ತಿದ್ರೋ ಅದನ್ನು ಮಾಡ್ಕೊಂಡು ಹೋಗಿ. ಅದು ಬಿಟ್ಟು ನವಗ್ರಹ ಮಂತ್ರವನ್ನು ರೆಗ್ಯುಲರಾಗಿ ಜಪ ಮಾಡಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಭ್ಯಶ್ಚ ರಾಹವೇ ಕೇತುವೆ ನಮಃ, ಈ ಮಂತ್ರನ ಜಪ ಮಾಡಿ, ಒಳ್ಳೆಯದಾಗುತ್ತೆ.
ಸೊ ನಿಮಗೂ ನಿಮ್ಮ ಕುಟುಂಬದ ಸದಸ್ಯರೆಲ್ಲರಿಗೂ ಸಿದ್ಧಿವಿನಾಯಕ ಶರಬೇಶ್ವರ ಸ್ವಾಮಿ ಆಯುರ ಆರೋಗ್ಯ ಅಷ್ಟೇಶ್ವರ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಆರಾಮಾಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರೂಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.